ಕೈ ಇರೋದನ್ನ ಕಳ್ಕೊಂಡು ಬಂದಿದೀವಿ ಜಾತ್ರೆಗೆ ಹೋಗ್ಬಿಟ್ಟು. ಹೆಂಗೆ ರುಬ್ತಾ ಇದ್ದೀನಿ, ನನ್ನನ್ನು ರುಬ್ಬಾಕ್ಬಿಡ್ತಿದ್ದೆ ನನ್ನ ಟೈಮು. ಮಜ್ಜಿಗೆ ನಾವು ಒಂದು ವರ್ಷದಲ್ಲೇ ಅಷ್ಟು ಫುಲ್ಲೆಸ್ಟ್ ಎಂಜಾಯ್ ಮಾಡಿದ್ವಿ. ಇನ್ನೊಂದು ವರ್ಷ ಏನಾದ್ರು ಇದ್ದಿದ್ರೆ ಅಲ್ಲ ನಿಲ್ಕೋಬೇಡ, ಬಾ ಇಲ್ಲಿ ಬಾ. ನೀನು ಪೂರಿ ತಗೋಬಾ, ನಾನ್ ಪಾನಿ ಮಾಡ್ತೀನಿ, ನಾವು ಪಾನಿಪುರಿ ತಿನ್ನೋಣ. ಅದು ಏನ್ ಡೌ ಮಾಡ್ತಿರೋದು ಹೇಳು, ನಿನ್ ಕೈಲೇ ಕೊಟ್ನಲ್ಲ ಅಕ್ಕಿ. Hello beautiful people, welcome back to my YouTube channel, Veda Ramakrishna YouTube channel. ಸೊ ಮತ್ತೆ ಇವತ್ತು ಸಂಡೇ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಫುಲ್ ಫ್ರೆಶ್ ಆಗಿ. ಅವಾಗ ಆ್ಯಕ್ಚುಲಿ ಮೇಕಪ್ ಮಾಡ್ಕೊತಿದ್ರು. ಎಷ್ಟೊಂದು ಸರಿ ಅವ್ರು ಲಿಪ್ಸ್ಟಿಕ್ ಹಾಕೋದು ಮೇಕಪ್ ಮಾಡ್ಕೊಳ್ಳೋದು ವ್ಲಾಗಲ್ಲಿ ತೋರಿಸಿರೋದಕ್ಕೆ ಈ ಸರಿ ಫುಲ್ ಗಾಬರಿ ಆಗ್ಬಿಟ್ಟು ರೂಮ್ ಬ್ಲಾಕ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಆಚೆ ಬಂದರು. ಈಗ ನೀನ್ ರೆಡಿ ಆಗ ನಾವೇ ನಂಗೆ ತೋರಿಸ್ತೀವ, ಅದಕ್ಕೆ ನಾವೆಲ್ಲ ಸಿಂಪಲ್ ಆಗಿ ರೆಡಿ ಆಗ್ತೀವಿ, ನಾರ್ಮಲ್ ಆಗಿ ರೆಡಿ ಆಗ್ತೀವಿ. ನೀನೊಂದು ನಾಚಿಕೆಯಲ್ಲಿ ರೆಡಿ ಆಗ್ತೀವಿ. ಅದಕ್ಕೆ ಏನಿಲ್ಲ, ನಾಚಿಕೆ ಅಂತ ಏನಿಲ್ಲ, ನಾವು ನಾರ್ಮಲ್ ಆಗಿ ರೆಡಿ ಆಗ್ತೀವಿ. ಅದ್ರಲ್ಲಿ ನೀನು ಏನಾದ್ರು ಹಾಕೋಬೇಕಾರೆ ಹೆಂಗೆ ಹಿಂಗೆ ತೋರಿಸ್ಬಿಡ್ತೀನಿ. ನೀವು ಹುಡುಗಿರ್ ಫ್ಯಾಷನ್ ಆಗಿ ಮಾಡ್ಕೋತೀರ, ನಾವೇನೋ ಆಂಟಿ ತಕ್ಲ 90s ಫ್ಯಾಷನ್. ಅದಕ್ಕೇನೆ ಮೂಗು ಕಲ್ಲಾಗ್ಬಿಟ್ಟು ಹಂಗಂಗಂಗಂತ ಕೇಳಿಸ್ತಾ ಇದ್ದೀವಿ. ವಾಯ್ಸು ನೆಗಡಿ ಆಗ್ಬಿಟ್ಟೈತೆ, 3 ದಿವಸದಿಂದ ಮೂಗು ಬ್ಲಾಕ್ ಆಗ್ಬಿಟ್ಟೈತೆ, ಬಾಯಲ್ಲೇ ಮೂಗು ಏನಾಗಿದೆ, ಬ್ಲಾಕ್ ಆಗ್ಬಿಟ್ಟೈತೆ, ಲಾಕ್ ಆಗ್ಬಿಟ್ಟೈತೆ ಮೂಗು. ಬ್ಲಾಕ್ ಅಂದ್ರೆ ಕರಿ ಅಂತ, ಬ್ಲಾಕ್ ಏನೋ ಹೇಳು ನಮ್ ಭಾಷೆಲಿ ಬರಲ್ಲ, ಕಲಿ ಬ್ಲಾಕ್ ಅಷ್ಟೇ. ಬ್ಲಾಕ್ ಆಗ್ಬಿಟ್ಟೈತೆ, ಅದು ಮಾತಾಡಕ್ಕೆ ಆಗಲ್ಲ. ಅದಕ್ಕೆ ಇವತ್ತು ಬೆಳಗ್ಗೆ ಫೋನ್ ಹಾಕೋರೆ ಕೋಮಾಗ ಹೋಗಿರೋ ತರ ಏನೋ ಅಲ್ಲೋ ಹಾ ಅಂತ. ಈಗ ಅದು ಯಾವ್ದೋ ಟ್ಯಾಬ್ಲೆಟ್ ತಗೊಂಡು ಚೂರು ಉಸಿರು ಬಿಡೋ ತರ ರೆಡಿ ಆಗವ್ರೆ. ನಾನು ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಆದ್ರೂ ಅವ್ರಿಗೆ ಬೋರ್ ಆಗುತ್ತೆ ಅಂತ ಆ ದೇವಸ್ಥಾನ ಆದ್ಮೇಲೆ ಮತ್ತೆ ಬೇರೆ ಕಡೆ ಎಲ್ಲ ಹೋಗೋ ಪ್ಲಾನ್ ಇದೆ. ಸೊ ಕಂಪನಿ ಕರ್ಕೊಂಡು ಹೋಗ್ತಾ ಇದಾರೆ. ದೇವಸ್ಥಾನಕ್ಕೆ ಬರಲ್ಲ ಅಲ್ಲೋ, ನಾನು ಇಂಟೆನ್ಷನಲ್ಲಿ ಎಲ್ಲ ಗರ್ಲ್ಸ್ ವಿಲ್ ಅಂಡರ್ಸ್ಟ್ಯಾಂಡ್. ಅದಕ್ಕೆ ವಾರ ವಾರ ಹೋಗ್ತೀವಿ. ಇವತ್ತು ಹುಣ್ಣಿಮೆ ಇರೋದ್ರಿಂದ ಇಲ್ಲಿ ನಮ್ಮ ಆಂಜನೇಯನ ತೇರಿದೆ, ಇಲ್ಲೇ ನಮ್ಮ ಮನೆ ಪಕ್ಕ ಏರವಳ್ಳಿಲಿ. ಅದಕ್ಕೆ ಈಗ 1 ಗಂಟೆಗೆ ತೇರು ಎಳಿತಾರೆ, ಅಷ್ಟರಲ್ಲಿ ಹೋಗಿ ಬರೋಣ ಅಂತ ರೆಡಿ ಆಗಿದ್ದೀವಿ. ನಿಮಗೂ ಬನ್ನಿ ತೋರಿಸ್ತೀವಿ ತೇರು ಹೆಂಗೆ. ಅವರೇ ಅಲ್ಲಿರ್ತಾರೆ, ಆಂಟಿ ಬನ್ನಿ ಅಂತಾರೆ, ಅಲ್ಲೇ ಹೋಗು. ಇವಾಗ 5 ನಿಮಿಷಕ್ಕೆ ಅವ್ರ ಫ್ರೆಂಡ್ ಬರ್ತಾರಂತೆ, ಸೊ ಒಟ್ಟಿಗೆ ಹೋಗೋದಂತೆ. ನಾವೇನು ಮೊದಲೇ ಹೋಗು ಅಂತಲ್ಲ, ಅದು ಹೋಗೋದು ಬೇಡವಂತೆ. ಸರಿ ಬರಲಿ ಬಿಡು, ಹೋಗೋಣ. ಎಷ್ಟು 5 ನಿಮಿಷ ಅಲ್ಲ. ಮತ್ತೆ ನಿಮ್ಮ ಕಾಲೇಜಲ್ಲಿ ಏನೇನು ಸಮಾಚಾರ? ಕಾಲೇಜ್ ಸಮಾಚಾರ ಅಯ್ಯೋ ಚೆನ್ನಾಗಿ ತಿಂಡಿ, ಚಿತ್ರಾನ್ನ, ಬುಂದಿ, ಮೊಸರನ್ನ ಹೆಂಗೆ ರುಬ್ತಾ ಇದ್ದೀನಿ, ನನ್ನನ್ನು ರುಬ್ಬಾಕ್ಬಿಡ್ತಿದ್ದೆ ನನ್ನ ಟೈಮು. ಈಗ ಅಸೈನ್ಮೆಂಟು, ಆಮೇಲೆ ಪ್ರೆಸೆಂಟೇಷನ್ ಅಂತೆ, ಈಗ ಮತ್ತೆ ಇಂಟರ್ನಲ್ಸ್ ಅಂತೆ. 1 ವಾರ ಗ್ಯಾಪು, 1 ವಾರ ಬೇರೆ ಬೇರೆ ಕೆಲಸಗಳು ಇರ್ತವೆ. 1 ವಾರ ಗ್ಯಾಪ್ ಆಗಿದ ತಕ್ಷಣ ಎಕ್ಸಾಮ್. ಟೋಟಲ್ ಖಾಲಿ ಮಾರ್ಚ್ವರೆಗೂ ನಾನು ಫುಲ್. ತಿಂಡಿಗೆ ಬಿಟ್ಟಾಗ ಎಲ್ಲೆಲ್ಲಿ ಹೋಯ್ತೀರಾ? ಎಲ್ಲೋಗದ ಅಲ್ಲೇ ಅದನ್ನ ತಿರ್ಕೊಂಡು ಕ್ಲಾಸಿಗೆ ಬರೋಷ್ಟ 1 ಅವರ್ ಆಗ್ಬಿಟ್ಟಿರುತ್ತೆ. ಒಂದೇ ಅವರ ಬಿಡ ಅದಂಗ ಅನ್ಸುತ್ತೆ ನಿನಗೆ, ಇಷ್ಟು ಬಿಟ್ಬಿಡ್ತಾರೆ 1 ಅವರ್ ಅಂತ. 1 ಅವರ್ಗೆ ಎಲ್ಲೂ ಆರೋಗಕ್ಕಾಗಲ್ಲ. ಒಳಗಡೆ ಎಷ್ಟು ನಡ್ಕೊಂಡು 5 ನಿಮಿಷ, ಅಲ್ಲಿ 5 ನಿಮಿಷ ಮುಗ್ದೆ ಹೋಗುತ್ತೆ, 2 ನಿಮಿಷ ಮಾತಾಡಕ್ಕೆ. 1 ಅವರ್ ಹೆಂಗೋಗತ್ ಅವ್ನ್ ಕೇಳ, ಅವ್ನ್ ಕಾಲೇಜ್ ಬಗ್ಗೆ ಅವನಿಗೆ ಗೊತ್ತಲ್ಲ. ಕಾಲೇಜೇ ಬೇರೆ, ಹುಡುಗೋದು ಹೇಳೋದು ಫುಲ್ಲೆಸ್ಟ್ ಎಂಜಾಯ್ ಮಾಡ್ಬಿಡು. ಇದಾದ್ಮೇಲೆ ನೀನು ಕಾಲೇಜ್ಗೆ ಹೋಗಿ ಕ್ಲಾಸಲ್ಲಿ ಕುತ್ಕೋತೀನಿ ಅಂದ್ರು ಅದು ಸಿಗಲ್ಲ. ಆ ಮೆಮೊರೀಸೇ ಬೇರೆ. ನಮ್ದಾದ್ರೆ ನಾವು ನೋಡ ಅನ್ಲಕ್ಕಿ. ಏನ್ ಅನ್ಲಕ್ಕಿ? ಯಾಕೆ ನೀನ್ ಎಂಜಾಯ್ ಮಾಡಿಲ್ವಾ? ನೀನ್ 1% ನಮ್ದು ಕೊರೋನಾ ಬ್ಯಾಚ್ MBA. ಅದ್ ಹಿಂಗೆ ಅಂದ್ರೆ 1 ವರ್ಷ, ನಾವು 1 ವರ್ಷದಲ್ಲೇ ಅಷ್ಟು ಫುಲ್ಲೆಸ್ಟ್ ಎಂಜಾಯ್ ಮಾಡಿದ್ವಿ. ಇನ್ನೊಂದು ವರ್ಷ ಏನಾದ್ರು ಇದ್ದಿದ್ರೆ ಫುಲ್ ಮಾಡ್ಬಿಡ್ತಿದ್ವಿ. ನಾವ್ ಅನ್ಲಕ್ಕಿ ಮನೇಲೆ ಎತ್ಕೊಂಡು ಆರಾಮಾಗಿ 1 ಸೆಮ್ ಅವರೇ ಪಾಸ್ ಮಾಡ್ಬಿಟ್ರು. ನಾವೇನು ಓದ್ಲಿಲ್ಲ, ಬರೀಲಿಲ್ಲ, ಅವರೇ ಎಲ್ಲ ಪಾಸ್ ಮಾಡ್ಬಿಟ್ರು. ಜಸ್ಟ್ ಆನ್ಲೈನ್ ಅಲ್ಲಿ ಬರ್ಕೊಡು ಅಂದ್ರು, ಬರ್ದ್ವಿ, ಅವರೇ ಪಾಸ್ ಮಾಡ್ಬಿಟ್ರು. ಲಾಸ್ಟ್ ಟೈಮ್ ಮಾತ್ರ ಓದ್ಬಿಟ್ಟು ಪಾಸ್ ಆದ್ವಿ. ನಾವು 1 ವಾರ 1 ವರ್ಷ ನಂದು ಕೊರೋನಾ ಇತ್ತಲ್ಲ, ಫುಲ್ ನನ್ ಮನೇಲಿ ಕುತ್ಕೊಂಡು ಇಸ್ಪೀಟ್ ಆಡ್ತಿದ್ದೆ. ಡಿಪ್ಲೊಮಾ ಇದ್ದಾಗ, ನಾನು ಡಿಪ್ಲೊಮಾ ಜಾಯ್ನ್ ಆದಾಗ ಯಾರು ಕೊರೋನಾನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಾರೋ ಅವರೆಲ್ಲ ಟಾಪ್ ಅಲ್ಲಿ ಅವ್ರೆ. ನಾವೇನ್ ಮಾಡಿದ್ವಿ, ಊಟ ಮಾಡಿದ್ವಿ, ಪಾನಿಪುರಿ ಮಾಡ್ಕೊಂಡಿದಿರೋದು. ಅದ್ ಯಾವ್ದೋ ಒಂದ್ ಕಾಫಿ ಬೇರೆ ಬಂದಿತ್ತಲ್ಲ, ಅದೇನೋ ಕಾಫಿ ಮಾಡಕ್ಕೆ ರೀಲ್ ಫೇಮಸ್ ಐತವಾಗ, ಸಕ್ಕರೆ ಹಾಕ್ಬಿಟ್ಟು ನೊರೆ ಬರ್ಸಿ ಆ ಕಾಫಿ ಮಾಡಿದ್ವಿ. ಇದನ್ ಮಾಡಿದವರೆಲ್ಲ ಮನೇಲಿ ಇವತ್ತು ಕೆಲ್ಸಕ್ಕೆ ಹೋಯ್ತು. ನಾನು ಮಟನ್ ಚಿಕನ್ ಮಾಡೋದು, ನಮ್ ರಾಖಿ ಅಪ್ಪ ಇದ್ದ, ಅದ್ರಲ್ಲಿ ಒಂದು ಬೆಕ್ಮರಿ ಇತ್ತು, ಹೋಗೋದು ಮಾಗಡಿಗೆ ಪಾನಿಪುರಿ ತರೋದು. ಅದು ಸೀಕ್ರೆಟ್ ಆಗಿ ಅಂಗಡಿ ಫುಲ್ ಮುಚ್ಚಿಬಿಡ್ತಾರೆ, ಡೋರ್ ತೆಗಿಯಲ್ಲ ಇಟ್ಕೊಂಡ್ಬಿಡ್ತಾರೆ ಅಂತ. ಯಾವಾಗ ತೆಗಿತಾರೆ ಫೋನ್ ಮಾಡಿ ಕೇಳ್ಕೊಂಡು, ನಾನು ಮಾಮೂನ್ ಕರ್ಕೊಂಡು ಹೋಗಿ ಪಾನಿಪುರಿ ತಂದು, ನನಗೂ ರಾಖಿಗೂ ಇವನು ಮನೇಲೇ ಇದ್ದ. ಇದೇನ್ ಕೆಲ್ಸ ತಗೋ, ನಾನು ಬೈಸು ದಿನ, ನಾಳೆ ಏನ್ ತಿನ್ನಣ. ಇವರೆಲ್ಲ ಮಾಗಡಿಗೆ ಹೋಗ್ತಾ ಲಾಕ್ ಹಾಕ್ಬಿಟ್ಟಿದ್ರು. ನಾನು ನಮ್ಮನೆ ಇಲ್ಲೇ ಬೆಂಗಳೂರಲ್ಲೇ ಇದ್ದೆ. ಇವರಲ್ಲಿ
ನಾವ್ ಇವತ್ತು ಇದ್ ಮಾಡ್ಕೊಂಡ್ ತಿಂದ ಅಂತ ಹೊಟ್ಟೆ ವರ್ಷಕ್ಕೆ ವಿಡಿಯೋ ಮಾಡಿ ನನಗ್ ಕಳ್ಸೋನು ನೋಡ್ ನಾವ್ ಇದ್ ತಿಂದ್ ನಾನ್ ಉರ್ಕೊಂಡು ನಮ್ಮ ಅಪ್ಪಂಗ್ ಹಠ ಮಾಡಿ ನೀನು ಪೂರಿ ತಗೋಬ ನಾನ್ ಪಾನಿ ಮಾಡ್ತೀನಿ ನಾವು ಪಾನಿಪುರಿ ತಿನ್ನ ನಾವು ನಾನ್ ಮಾಡೋದು ಕಾಂಪಿಟೇಷನ್. ನೀವ್ ಎಂಜಾಯ್ ಮಾಡಿಲ್ಲ. ನಾನು ಚೆನ್ನಾಗಿ ದುಡ್ಡು ಮಾಡ್ದೆ. ದುಡ್ಡು ಮಾಡಿದ್ವಿ. ಅದೇ ನಾನ್ ಚೆನ್ನಾಗಿ ಇಡೀ ಬಿಲ್ಡಿಂಗ್ ಅವ್ರನ್ನ ಮನೆ ಒಳಗೆ ಲಾಕ್ ಹಾಕೊಂಡು ಇಷ್ಬಿಟ್ಟು ಹಚ್ಬಿಟ್ಟು 2,500 ದುಡ್ಡು ಮಾಡಿ ನಂಗೆ ಅದು ದೊಡ್ಡದು. ಅವಾಗ 2,500 ಕ್ಯಾಶ್ ಮಾಡಿದೆ. ನಮ್ದು ಒಂಥರ ಅಪ್ಪ, ನಮ್ ಲಾಕ್ ಡೌನ್ ಚೆನ್ನಾಗಿತ್ತು. ಬೆಳಿಗ್ಗೆ 3 ಟೈಮ್ ಬಿಸಿ ಬಿಸಿ ಮುದ್ದೆ ಊಟ. ಈಚೆ ಬರ್ಲಿಲ್ಲ, ತಿನ್ಕೊಂಡು ಒಳಗೆ ಸೇರ್ಕೊಂಡು ಒಂದೇ ದಿವಸಕ್ಕೆ 4 ಮೂವಿ ಒಂದೊಂದ್ ಹೀರೋ ತಗೊಂಡು ಇಂಗ್ಲಿಷ್ ಮೂವೀಸ್ ಆಗ್ಲಿ ಎಲ್ಲಾ ಲ್ಯಾಂಗ್ವೇಜ್ ಮಲಯಾಳಂ ಇದು ನಾನು ನೋಡ್ತಿದ್ದೆ ನಿನ್ನಿಂದ. ಇವನೊಬ್ಬ ಐಡಿ ಅವಾಗ ಇನ್ನ ಒಬ್ಬರ ಐಡಿ ತುಂಬಾ ಜನ ಶೇರ್ ಮಾಡೋದಿತ್ತು OTT ಇದೆಲ್ಲ. ಆಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದವು. ಇವಾಗ OTTನೂ ಫೇಮಸ್ ಆಗಿದೆ. ಲಾಕ್ ಡೌನ್ ಅಲ್ಲಿ ಜನ ಮನೇಲಿ ಇದ್ರು, ಅಲ್ಲೂ ಮುಂಚೆ ಟಿವಿ ನೋಡೋರು ಜನ ಹೋಗಿ ಆಚೆ ಬಿಟ್ಟು ನೋಡಿದ್ದು OTT. ಇವನೊಬ್ಬನ ಐಡಿಯಲ್ಲಿ ನಾನು ನನ್ನ ತಮ್ಮ ಇವನು 3 ಜನ ರುಬ್ಕೊಂಡು ನಾನು ಇರೋ ಬರೋ ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಮೂವಿ ಎಲ್ಲ ಕೆದಕ್ ಹಾಕ್ಬಿಟ್ಟೆ ಒಂದ್ ಕಡೆಯಿಂದ ಪೂರ್ತಿ. ಯುಗಾದಿ ಹಬ್ಬಕ್ಕೆ ಹೋದ ಲಾಕ್ ಆಗೋದ ನಾವು ಹಬ್ಬ ಮಾಡಕ್ ಹೋಗಿ ಅಲ್ಲೇ ರಾಕಿ ಮಿಕಾ ಅವನಿಗೆ ಬಿಡು ಊರಲ್ಲಿ ಇರಕ್ ಆಸೆ, ಅವ್ನಿಗೇನ್ ಮಿಕಾ ಇಲ್ಲ. ಅವ್ನಿಗೆ ಬೆಂಗಳೂರು ಕರ್ಕೊಂಬರಕ್ಕೆ ಇಷ್ಟ ಇಲ್ಲ. ಅವ್ನಿಗೆ ಇವಾಗ ಬರಲ್ಲ ಅಷ್ಟೇ. ಅವಾಗ ಆಮೇಲೆ ಜೊತೆಗೆ ಒಂದ್ ಪಿಳ್ಳೆ ಬೇರೆ ಇತ್ತು ನಮ್ಮ ಮನೇಲಿ. ಸ್ವಲ್ಪ ದಿನ ಈಗ ಇವಳ ಮನೆ ರೇಗಿಸ್ತೀನಲ್ಲ ಅವ್ರ ಮಮ್ಮಿ ಅವ್ರ ಅಮ್ಮನ ಅವಳಲ್ವಾ? ಈಗ ಯಾರು ಇವ್ರ ಮನೇಲಿ ಇದಾರೆ ಅವ್ರಮ್ಮ. ಅದು ಅವ್ರ ಅಮ್ಮ ಇದ್ಲು. ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡು ನನಗೆ ಬೆಳಿಗ್ಗೆ ಇದ್ರೆ ಏನೋ ಬೆಳಿಗ್ಗೆ ಏನ್ ಮಾಡೋಣ, ಇವತ್ತು ಚಿಕನ್ ಮಾಡೋಣ, ನಾಳೆ ಕಬಾಬ್ ಮಾಡೋಣ, ಹೊಲ್ತಕ್ ಹೋಗಿ ಫ್ರೆಶ್ ಆಗಿ ಎಲ್ಲ ಊಟಗ್ ನಾಡು ದಬಾಕ್ ತರಕಾರಿಗೆ ನಳಂಗಿಲ್ಲ, ಅಲ್ಲಿ ಕಿತ್ಕಿದ್ರೆ ಸಿಕ್ಬಿಡೋದು. ನಮ್ದೇ ಪಾಡಪ್ಪ. ನಾನು ಅವಾಗೊಂದು ಅಂಗಡಿ ಓಪನ್ ಆಗಕ್ಕೆ ಯಾರ ಹತ್ರ ಹೋಗಿ ಮಾತಾಡೋಣ ಅಂದ್ರೆ ಒಬ್ರಿಗೊಬ್ರ ಹತ್ರ ಮಾತಾಡಕ್ಕೆ ಧೈರ್ಯನೇ ಇಲ್ಲ. ನಮ್ಮ ಅಜ್ಜಿನೇ ಕಿಂಕಂಗ್ ಅದ್ರಲ್ಲಿ ಮಾಸ್ಕ್ ಹಾಕೊಂಡು ಏರಿಯಾ ತಿರುಗ್ಬಿಟ್ಟವ್ರೆ. ಇವಳೆ ಅವಾಗ ಕೊರೋನಾ ಟೈಮಲ್ಲಿ ಇದ್ದಿದ್ದು. ಇವ್ರಮ್ಮ ಇದ್ದಿದ್ದು. ನಮ್ಮ ಅಜ್ಜಿ ಮಾತ್ರ ಲೇಡಿರ ಅಂತಾರ ಮಾಸ್ಕ್ ಹಾಕೊಂಡೆ ಏರಿಯಾ ಓಡಾಡೋರು. ನಮ್ಮ ಅಜ್ಜಿ ಫಿಲ್ಟರ್ ಆಗ್ಬಿಟ್ಟು ಪಾಪ ನಿಮ್ಮ ಮಮ್ಮಿ ನೋಡು. ಇವ್ರ ಮನೆಗೆ ಮಾತ್ರ ಮಿಸ್ ಇಲ್ಲ. ನಿಮ್ಮ ಮನೆಗೆ ಡೈಲಿ ಗುಡುಗುಡು ಅನ್ಕೊಂಡು ಯಾರೋ ಒಬ್ರು ಬಂದೇ ಬರ್ತಾರೆ. ಈಗ ಇನ್ನೊಂದು ಯಾವ್ದಾದ್ರು ಪಾತ್ರೆ ಅಂಕಲ್ ಬಂದವರಲ್ಲಿ ಒಂದ್ಸರಿ ಶುಗರ್ ಕ್ಯಾನ್ ಯಾವ ಏರಿಯಾಗೂ ಇಲ್ದಾರ ಈ ರೋಡಿಗೆ ಬರ್ತಾರೆ. ಜುಪ್ಪ ಕೊಡ್ತೀವಿ, ಚಾಕು ಚೂಪ್ ಮಾಡ್ಕೊಡ್ತೀವಿ, ಅದಾಕೊಡ್ತೀವಿ. ಇನ್ನೊಂದ್ಸಲ ಬರ್ತಾನೆ ವಾಷಿಂಗ್ ಮಿಷಿನ್ ತಗೊಂತೀವಿ, ಫ್ರಿಜ್ ದಿನ ವಾಷಿಂಗ್ ಮಿಷಿನ್ ಫ್ರಿಜ್ ಕೊಟ್ಬಿಟ್ಟು ನಾವೇನ್ ಮಾಡೋಣ ಬರ್ತಾರ. ಅವ್ರ ವ್ಯಾಪಾರ ಮಾಡ್ತಾರೆ. ನಾವು ಕೇಳಿ ನಿಂಗೆ ಅನ್ಸ್ಬಿಡುತ್ತೆ ದಿನ ವಾಷಿಂಗ್ ಮಿಷಿನ್ ಟಿವಿ ಎಲ್ಲಿಂದ ತರೋಣ ನಾವು ಕೊಡಕ್ಕೆ. ಗೈಸ್ ಫೈನಲಿ ಇಲ್ಲಿ ಬಂದ್ವಿ. ಬಟ್ ಸಿಕ್ಕಾಪಟ್ಟೆ ರಶ್ ಇದೆ. ಇಷ್ಟೊಂದು ರಶ್ ಇರ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಬಟ್ ನಾನಿದು ಸೆಕೆಂಡ್ ಟೈಮು. ಲಾಸ್ಟ್ ಟೈಮ್ ಬಂದಿದ್ದು ನನಗೆ ಅಷ್ಟು ನೆನಪಿಲ್ಲ. ಬಟ್ ಈ ಸರಿ ಬಂದಾಗ ಇಷ್ಟೊಂದು ರಶ್ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಷ್ಟು ಜನ ಮುಖಾಮುಖಿ ನೋಡ್ದಂಗೆ ಕೂತ್ಕೊಂಡು ಹೋಗ್ತಾಯಿದ್ರು. ಬಟ್ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾನು ಆ್ಯಕ್ಚುಲಿ ದೇವಸ್ಥಾನದ ಒಳಗೆ ಹೋಗಂಗಿರಲಿಲ್ಲ. ಸೊ ಅವರಿಬ್ಬರು ಒಳಗೆ ಹೋಗಿದ್ರು. ಅವರಿಬ್ರಿಗೋಸ್ಕರ ಆಚೆ ವೆಯ್ಟ್ ಮಾಡಿದೆ. ಆಮೇಲೆ ಅವರು ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಬಂದರು. ಆಮೇಲೆ ಆ ಕಡೆಯಿಂದ ಇನ್ನೊಂದು ಡೈರೆಕ್ಷನ್ ಆ ಕಡೆ ಇನ್ನೊಂದು ದೇವ್ರು ಕರ್ಕೊಂಬರ್ತಿದ್ರು. ಗೊಂಬೆ ಆಟ ಆಡೋರು ಎಲ್ಲ ಅಲ್ಲಿ ಬಂದಿದ್ರು. ಸೊ ಆ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ, ಅಲ್ಲಿ ದರ್ಶನ ಪಡ್ಕೊಂಡು ಬರೋಣ ಅಂತೇಳಿ ಅಲ್ಲಿಗೆ ಹೋಗಿ ಅಲ್ಲಿ ಮತ್ತೆ ಅವ್ರ ದೇವಸ್ಥಾನದ ಒಳಗೆ ಹೋದ್ರು. ಅವ್ರು ಬರೋವರೆಗೂ ಆಚೆ ವೆಯ್ಟ್ ಮಾಡ್ತಿದ್ದೆ. ಆಮೇಲೆ ಪ್ರಸಾದ ಇಸ್ಕೊಳಕ್ ಹೋದ್ವಿ. ನಮ್ಮ ಅತ್ತೆ ಮಹೇಶ ಇಬ್ರು ಸಾಹಸ ಮಾಡಿ ಆ ಗಲಾಟೆ ಜನದೊಳಗೆ ನುಗ್ಗಿದ್ರು. ನಮ್ಮ ಮಹೇಶ ಹೇಗೋ ಸಾಹಸ ಮಾಡಿ 2 ಗ್ಲಾಸ್ ಇಸ್ಕೊಂಡು ನಮ್ಮ ಅತ್ತೆ ಕೈಗಿಟ್ಟ. ಅಲ್ಲಿಂದ ಅದು ನನಗೆ ಪಾಸ್ ಆಯಿತು. ಈಸ್ಕೊಂಡು ಸೈಡಿಗೆ ಬಂದ್ವಿ. ಇಲ್ಲಿ ಬಾ, ಅಲ್ಲೇ ನಿಲ್ಕೋಬೇಡ, ಬಾ ಇಲ್ಲಿ ಬಾ.
ರೋಡಲ್ಲಿ ಈ ಕಡೆ ಸೈಡ್ ಅಲ್ಲ ಈ ಕಡೆ ಸೆಂಟ್ರಲ್ ಅಲ್ಲ ಆಗ ನಿಂತ್ಕೊಂಡು ಇಬ್ರು ಪಾನ್ಕ ಕುಡಿದ್ವಿ. ಪಾನ್ಕ ಕುಡಿದ್ಮೇಲೆ ಏನೋ ಇಂಪಾರ್ಟೆಂಟ್ ಎಲ್ಲಿಗೋ ಹೋಗ್ಬೇಕನ್ನೋ ಡಿಸ್ಕಷನ್ ಇತ್ತು. ಬಟ್ ಆದ್ಮೇಲೆ ಅದು ಕ್ಯಾನ್ಸಲ್ ಆಯ್ತು. ನಮ್ಮ ಅಣ್ಣ ಮತ್ತೆ ಅವ್ನ ಫ್ರೆಂಡು ಇಬ್ರು ಊಟ ಮಾಡೋದಕ್ಕೆ ಹೋದ್ರು. ನಾವು ಕೆಲಸ ಇತ್ತು ಮನೆಗೆ ಹೋಗೋಣ ಅಂತೇಳಿ ಆ ಕಡೆ ಜನದಿಂದ ಆ ಕಡೆ ಬಂದ್ವಿ. ಬಂದ್ಮೇಲೆ ಗೊತ್ತಾಯ್ತು ಮನೆಗೆ ಸಂಬಂಧಪಟ್ಟಿದ್ದು ಒಂದು ಇಂಪಾರ್ಟೆಂಟ್ ವಸ್ತು ಅದೇ ಕೈಯಲ್ಲಿ ಇಟ್ಕೊಂಡಿದೆ. ಅದು ಹೆಂಗ್ ಬಿದ್ದೋಯ್ತು ಅಂತ ಗೊತ್ತಿಲ್ಲ. ಬರೋ ಗ್ಯಾಪಲ್ಲಿ ಯಾರೋ 4 ಜನ ಬಂದು ನಮ್ಗೆ ಡ್ಯಾಶ್ ಹೊಡೋದ್ರು. ಸೊ ತಟ್ಟಾಡ್ಕೊಂಡು ಹಿಂದಕ್ಕೆ ನಾನು ಅವಾಗ ಅದ್ ಕೈಯಿಂದ ಬಿದ್ದಿದೆ. ಕಲ್ದೋಯ್ತು ಅನ್ನೋ ಟೆನ್ಷನ್ ಅತ್ತೆ ಫುಲ್ ಉರ್ರ ಅನ್ಕೊಂಡು ಸೈಡಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ನಾವು ಜಾತ್ರೆಗೆ ಹೋಗಿ ಒಂದು ಅದ್ಭುತವಾದ ಕೆಲಸ ಮಾಡ್ಕೊಂಡ್ ಬಂದಿದೀವಿ. ಕೈ ಇರೋದನ್ನ ಕಳ್ಕೊಂಡು ಬಂದಿದೀವಿ ಜಾತ್ರೆಗೆ ಹೋಗ್ಬಿಟ್ಟು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಿಡ್ಕೊಂಡು ಕುಕ್ಬಿಡೋಣ ಅಂತಿತ್ತು. ಅದ್ರ ಕುಕ್ಕಿದ್ರೆ ಏನ್ ಬರುತ್ತೆ ಪ್ರಯೋಜನ? ಕಳೆದೋಗ್ಬಿಡ್ತಲ್ಲ. ನಾವು ಜೋಶಲ್ಲಿ ಹೋದ್ರೆ 1 ನಿಮಿಷ ಹಿಂಗ್ ತಿರ್ಗೋಶಲ್ಲಿ ಹೂ ಅನ್ಕೊಂಡು ಹೋದ್ವಿ. 4 ಜನ ಬಂದು ಡ್ಯಾಶ್ ಹೊಡೆದ್ರು ಅಷ್ಟೇ. ಕೈಲಿರೋದೆಲ್ಲ ಜನ ಬೇರೆ ಇದ್ರು. ಎಲ್ಲಾರ್ದು ಐತೆ ಬೀಗ, ಅಲ್ಲಿ ನಮ್ದೇ ಇಲ್ಲ ಕಣೆ. ಹೋಗಿದ್ವಿ ಕೇಳಿದ್ವಿ, ಎಲ್ಲ ಬೇರೆಯವ್ರದೆಲ್ಲ ತೋರಿಸ್ತಾರೆ. ನಮ್ಮ ಕಾಸ್ ಕೀಸ್ ಎಲ್ಲ ಏನ್ ಕಳ್ದೋಗಿಲ್ಲ. ನಮ್ ಗಾಡಿ ಕೀ ಕಳೆದೋಯ್ತು. ಆಮೇಲೆ ಮನೆವರೆಗೆ ನಡ್ಕೊಂಡ್ ಬಂದು ನಾನು ಅವನು ಪಾದಾಚರಣೆ ಬಂದು ಡೂಪ್ಲಿಕೇಟ್ ಕೀ ತಗೊಂಡ ಗಾಡಿ ಎತ್ಕೊಂಡ್ ಬಂದಿದ್ದು. ಅಂತ ಕೆಲಸ ಆಗೋಯ್ತು ಅವತ್ತು. ಜೋಶಲ್ಲಿ ಜಾತ್ರೆಗೆ ಹೋಗೋಣ ತೇರ್ ಎಳೆಯೋರ್ಗೆ ಎಲ್ಲ ಇರ್ಬೇಕು ಅನ್ಕೊಂಡೆ ಹೋಗಿದ್ದು. ಬೀಗ ಎಲ್ಲ ಕಳೆದ್ಮೇಲೆ ಆ ಜನನೆಲ್ಲ ನೋಡಿದ್ಮೇಲೆ ಆಸೆನೇ ಹೊಂಟಾಯ್ತು. ಡಿಮಿಲ್ ಅಂತ ಬಂದಿರೋ ಬಂದ್ ಬಿದ್ದು ಹೋಗ್ಬಿಟ್ಟು ಆತಗೆ. ಓ ಬೀಗನೇ ಕಳೆದೋಯ್ತಲ್ಲ ನಾ ಬೇಜಾರಿಗೆ. ಇನ್ನೇನ್ ಮಾಡೋದು? ಎಷ್ಟು ಹುಡುಕಿದ್ರು ಸಿಕ್ಲಿಲ್ಲ. ಆ ಜನದಲ್ಲಿ ಬರೀ ನೆಲನೇ ಕಾಣ್ತಿಲ್ವಲ್ಲ. ನೆಲನೇ ಕಾಣ್ತಿಲ್ಲ. ಒಂದೇ ಈ ಬೆರಳಲ್ಲಿ ಇತ್ತಪ್ಪ ಅಕ್ಕಿ. ನನ್ನ ಈ ಬೆರಳಲ್ಲಿ ಇತ್ತು. 4 ಜನ ಅದು ಯಾವ್ದೋ ಲಂಗ ಹಾಕೊಂಡ್ ಲಂಗ ಇಟ್ಕೊಂಬರಕ್ಕೋಸ್ಕರ ಲಂಗ ಇಟ್ಕೊಳ್ದ ಹೋದ್ರು ಆಗಿತ್ತು. ಏನ್ ಬಿದ್ದೋಗ್ಬಿಡ್ತಿದ್ದ ಲಂಗ ಇಟ್ಕೊಂಡಿಲ್ಲ. ಅದು ಸ್ವಲ್ಪ ಉದ್ದ ಐತಾ ಫಸ್ಟ್ ಸ್ಟೈಲ್ ಆಗಿ ಮೇಲೆ ಎತ್ಕೊಂಡ್ ಬರ್ತಿದೆ. 4 ಜನ ಮಂಡಿಕೆ ಹೊಡೋದ್ರು ಅತ್ತೆಗೆ. ಅತ್ತೆಯಿಂದ ನಾನು 4 ಹೆಜ್ಜೆ ದೂರ ಕೊಂಡೋದೆ ಗೊತ್ತಿದ ತಕ್ಷಣ. ಆ ಟೈಮ್ ಆಗಿ ಅಪ್ಪಲ್ಲಿ ಅಲ್ಲೇ ನೋಡ್ಕೊಳ್ಳಿಲ್ಲ ನೀನ್. ಮುಂದೆ ಒಂದೇ ಹೆಜ್ಜೆ ಮುಂದೆ ಇಟ್ಟಿದ ತಕ್ಷಣ ನೋಡ್ಕೊಂಡು 1 ಹೆಜ್ಜೆ ಮುಂದೆ ಹಾಕೊಂಡು ಯಾವನ ಹೊಡ್ಬಿಟ್ಟವ್ ಗ್ಯಾಪಲ್ಲಿ. ನನ್ಗೇನ್ ಗೊತ್ತು, ಹಿಂಗೆ ಲಂಗ ಬಿಟ್ಬಿಟ್ಟೆ ಕೀ ಬಿದ್ದೋಯ್ತು. 1 ಹೆಜ್ಜೆ ಮುಂದೆ ಇಕ್ಕದ್ಮೇಲೆ ಕೈಯಲ್ಲಿ ಕೀ ಇಲ್ಲ. ಒಂದೇ ಹೆಜ್ಜೆ ಮುಂದೆ ಇಕ್ಕದ್ಮೇಲೆ ಕೈಯಲ್ಲಿ ಕೀ ಇಲ್ಲ. ಮತ್ತೆ ಅದು ಏನ್ ಡೌ ಮಾಡ್ತಿರೋದು ಹೇಳು? ನಾನ್ ನಿನ್ ಕೈಲೇ ಕೊಟ್ನಲ್ಲ ಕೀ. ಗ್ಯಾಪ್ ಐತೆ. ನಾನ್ ನಿನ್ ಕೈಲೇ ಕೊಟ್ಟೆ ಅಂತಾಳೆ. ನಾನು ಹಂಗಲ್ಲ ಮಹೇಶ, ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದೆ. ಇನ್ನೂ ಏನಾದ್ರು ಒಂದು ವೇಳೆ ನಾನ್ ತಪ್ಪಾಗಿ ತಿಳ್ಕೊಂಬಿಟ್ಟಿನಿ ನಿನ್ನ ಹತ್ರನೇ ಕೀ ಐತೆ ಅನ್ನೋದು ಪಾಸಿಟಿವ್ ಆಗಿ ಬೀಳ್ಸಿರೋದ್ ಜ್ಞಾಪನ ಐತೆ. ಅವ್ನ್ ಟಚ್ ಮಾಡಿ ಕೆಳಗ್ ಬೀಳ್ಸಿರೋದ್ ಜ್ಞಾಪನ ಐತೆ. ಆದ್ರೂ ಯಾಕೆ ಬೇಕು ಎತ್ತಾಕ್ಬಿಡೋಣ ಅವಾಗ ಏನು ಕೇಳಲ್ಲ. ಏನ್ ಎತ್ತಾಕ್ಬಿಡೋಣ ಅಂತ ಅಲ್ಲ ಸಮಾಧಾನ. ನಾನೇನಾದ್ರು ಕನ್ಫ್ಯೂಸ್ ಮಾಡ್ಕಣ್ಣ ಅಂತ ಇನ್ನೊಂದ್ಸರಿ ಕೇಳ್ದ. ಯಾವಾಗ ನೀನು ಇಲ್ಲ ಅಂದ ಅವಾಗ ಸ್ಕ್ರಿಪ್ಟ್ ಎಲ್ಲ ಅರ್ಥ ಆಯ್ತು ನನ್ಗೆ. ಇದು ಅಲ್ಲಿ ನಾಳೆ ಕಳ್ದಾಕಿರೋದು ಅಂತ. ಬೈಲಿಲ್ಲ ಮನ್ಸಲ್ಲ ಮತ್ತೆ ಬೈಕಂತು. ಅದ್ರ ಜೊತೆಗೆ ಇನ್ನೊಂದು ಕಳ್ದಾಯ್ತು. ಏನಿಲ್ಲ, ಇನ್ನೇನ್ ಕಳ್ಕೊಂಡ್ವಿ, ಇನ್ನೇನ್ ಮಾಡ್ತೀಯಾ? ಗಾಡಿ ಕೀ ಹುಡುಕ್ತಾ ಸಿಕ್ಲಿಲ್ಲ, ಸುಮ್ಮನ್ ಬಂದ್ವಿ. ಮತ್ತೆ ಆಮೇಲೆ ಅವನು ಅನ್ನನೂ ತಿನ್ನಕ್ಕಾಗ್ತದೆ. ದೇವಸ್ ಹಿಂಗ್ ಇಟ್ಕೊಂಡ್ ಲೋಟ ಹಿಡ್ಕೊಂಡ್ ಬರ್ತಾವನೆ. ನಮ್ಮ ಮತ್ತೆ ಮೈಕಲ್ ಅನೌನ್ಸ್ ಮಾಡ್ಸು, ಗಾಡಿಗೆ ಮೈಕಲ್ ಅನೌನ್ಸ್ ಮಾಡ್ಸು ಮಾಡಿದ್ರಂತ. ಆಮೇಲೆಲ್ಲ ಹೋಗಿ ಕೇಳಿದ್ರೆ ಬೇರೆಯವ್ರದೈತೆ, ನಮ್ದಿಲ್ಲ, ನಾವು ಬೇರೆಯವ್ರದ್ದು ಇಸ್ಕೊಂಡು ನಾವೇನೇನ್ ಮಾಡೋಣ? ಅದಕ್ಕೆ ಬಂದ್ವಿ. ನಮ್ದಿಲ್ಲ ಆದ್ಮೇಲೆ ಹೋಗಿದ್ವಿ. ಅವತ್ತು ಅನೌನ್ಸ್ ಮಾಡಿದ್ರು ಅಂತ ಪಕ್ಕದ ಮನೆಯವ್ರು ಹೇಳಿದ್ರು. ಹೋಗಿದ್ರೆ ಅಲ್ಲಿ ನೀನ್ ಯಾಕಮ್ಮ ಇಷ್ಟ ಮೈಕಲ್ ಅನೌನ್ಸ್ ಮಾಡ್ಸಿಲ್ಲ? ಹೋಗ್ಬೇಕು ತಾನೆ ನೀನು. ಮತ್ತ ಅತ್ತ ಹೇಳ್ತಿಲ್ವಾ? ಸಿಗಲ್ಲ ಅದೆಲ್ಲ. ಹಂಗೆ ಹೋಗಾದ್ಮೇಲೆ ಮುಗಿತು. ಯಾವ ಮೈಕಲ್ ಅನೌನ್ಸ್ ಮಾಡ್ರೆ ಅಲ್ಲಿ ಅವ್ರೆ ಒಂದ್ 20,000 ಜನ 30,000 ಜನ. ಆ 30,000 20,000 ಜನ ಮುದ್ದೆ ಹೋಗ್ಬಿಟ್ಟು ಮೈಕಲ್ಲಿ ಇನ್ನ ಹಳೆ ಮೈಂಡ್ ಸೆಟ್. ಹಳೆ ಮೈಂಡ್ ಸೆಟ್ ಅತ್ತೆ. ಅವ್ನ ಪಾಪ ನೆಮ್ಮದಿಗೆ ಒಂದು ಪಾನ್ಕ ಇಸ್ಕೊಬ್ರಕ್ಕಾಗಿಲ್ಲ. ಹಿಂಗ್ ಬತ್ತಿದ್ದ ರೋಡಲ್ಲಿ ಲೊಟ್ಟ ಹಿಡ್ಕೊಂಡು ಹೆಂಗೋ ಈಸ್ಕೊಟ್ನಾ ಕುಡಿದ್ವಾ. ಅಲ್ಲಿವರೆಗೂ ಎಲ್ಲ ಅವನ್ಗೆ ನಗ ಎಡಕೈ ಎತ್ಕೊಂಬಿಟ್ಟವನೆ. ಇನ್ನೇನ್ ಕೆಳಗಡೆ ಹಿಂಗ್ ಹಿಡ್ಕೊಂಬರಕಾಯ್ತದ ಜನದಲ್ಲಿ? ಹಿಂಗೆ ಹಿಡ್ಕೊಂಬರ. ಅಲ್ಲ ಪ್ಯಾಂಟ್ ಮೇಲೆ ಯಾರ ಮೇಲಾದ್ರೂ ಬೀಳ್ಬೋದು. ಸಿಕ್ಕಿದ್ ನಮಗ್ ಸಿಕ್ತಷ್ಟು ಅಷ್ಟೇನೆ. ನಾವು ಫುಲ್ ಜೋಶಲ್ಲಿ ನಮಗ್ ಸಿಕ್ತ ಮುಟ್ ಚೇರ್ಸ್ ಎಲ್ಲ ಮಾಡ್ಕೊಂಡ್ ಕುಡಿತಿದ್ದಿ. ತಗೊಂಡ್ ನೆಕ್ಸ್ಟ್ ತಿರ್ಗಷ್ಟಲ್ಲೇ ಬೀಗ ಇಲ್ಲ. ಹಿಂಗ್ ತಿರ್ಗ್ಬಿಟ್ಟು ಬರೋಷ್ಟಲ್ಲಿ ಇನ್ನೇನ್ ಗಾಡಿಗೆ ಹೋಗ್ಬೇಕು ಅಷ್ಟಲ್ಲೇ ಮನೆ ಬೀಗ. ಆಮೇಲೆ ನಮ್ಮ ಅತ್ತೆನ ನಮ್ಮ ಅಣ್ಣ ಅವ್ನ ಫ್ರೆಂಡ್ ಜೊತೆ ಕಳ್ಸ್ಬಿಟ್ಟ. ನಾವಿಬ್ರು ಡಮ್ಮಿಕಿನ ಫಸ್ಟ್ ಮನೆಗ್ ಬಂದು ವಾಪಸ್ ತಗೊಂಡೋಗೋಣ ಅಂದ್ರೆ ಟೆನ್ಷನ್ ಅಲ್ಲ. ಅವ್ನು ಚಪ್ಲಿನ ಬಿಟ್ಬಿಟ್ಟು ನಡ್ಕೊಂಡ್ ಬರ್ತ. ಅಂದ್ರೆ ಅಲ್ಲಿಗೆ ಬೀಗದ ಮೇಲೆ ಹೊಂಟೋಗ್ಬಿಟ್ಟೈತೆ ಎಲ್ಲ. ತಲೆ ಎಲ್ಲ ಬೀಗ ಹೊಂಟೈತಲ್ಲ. ಚಪ್ಲಿ ಬಿಟ್ಬಿಟ್ಟು ನಾ ಚಪ್ಲಿ ಹಾಕ ಬತ್ತಾಯ್ತು. ನಾನು ಹುಷಾರ, ನಾನು ತುಂಬಾ ಬೇಗ ಕಳ್ದಾಕ್ಬಿಟ್ಟು ಸೈಡ್ ಕುತ್ಕೊಂಬಿಟ್ಟು ಕಳ್ದೋಯ್ತು ಅಂತ. ಇವನು ಮತ್ತೆ ರಿಸರ್ಚ್ ಮಾಡಕ್ ಹೋಗಿದ್ದಾಗ ಚಪ್ಲಿ ಹಾಕದ್ ಮರ್ತ್ಬಿಟ್ಟವನೆ. ಚಪ್ಲಿನೂ ಅದೇ ಗಾಡಿ ಹತ್ರ ಬಿಟ್ಬಿಟ್ಟು ಅಂಬೋ ಅರ್ಧ ದಾರಿಗೆ ಒಂದೊಂದು ಎತ್ತೋ ಚಪ್ಲಿ ಬಿಟ್ಬಿಟ್ಟೆ. ಚಪ್ಲಿ ಬಿಟ್ಬಿಟ್ನಲ್ಲ. ಆಮೇಲೆ ಇನ್ನೊಂದು 4 ಹೆಜ್ಜೆ ದೂರಕ್ಕೋದ್ಮೇಲೆ ಹೇಳ್ತಾನೆ,
ನೀನ್ ಯಾಕೆ ಬಂದೆ, ನೀವು ಅಲ್ಲೇ ಕುತ್ಕೊಬೇಕಿತ್ತು ಅಂತಾನೆ. ನನಗೆ ವಾಪಸ್ ಹೋಗಕ್ಕ ನಡಿಯ ಸುಮ್ಮನೆ ಅಂದ್ಬಿಟ್ಟು ಮನೆಗೆ ಬಂದು ನಾನು ಕೀ ಹುಡ್ಕಿದ ತಕ್ಷಣ ಸಿಕ್ತಪ್ಪ ಅದೊಂದು. ಆಮೇಲೆ ಕೀ ಎತ್ಕೊಟ್ಟು ಆಮೇಲೆ ಹೋಗಿ ತಂದಿದ್ದು ಅಂತ ಕೆಲಸ ಆಯ್ತು ಅವತ್ತು ಭಾನುವಾರ. ಇನ್ನು 2 ದಿವಸ ಹೋದ್ರೆ 1 ವಾರನೇ ಆಗೋಯ್ತಿತ್ತಾಗ್ಲೇ. ಅಲ್ಲಿಲ್ಲ ಕೇಳೋಣ ಅಂತ ಹೋದ್ರೆ ಅಲ್ಲಿಲ್ಲ ಇಲ್ಲ ಅಂತಾರೆ. ಯಾರನ್ನ ಕೇಳ ಮತ್ತೆ ಕುಕ್ಕರ್ ಸಾಯ್ತಿದೆ ಒಳಗೆ. ಬಡ್ಕಲ್ಲಿ ಬಿಡು, ಅದು ಬೇಗ ಕುಕ್ಕೈತಿ. ಒಂದ್ಸರಿ ಸೆಲೆಕ್ಟೆಲ್ಲ ಕುಕ್ಕರ್ ಅದು ಅನ್ನಕ್ಕೆ ಇಟ್ಬಿಟ್ರೆ ಪುಸೋ 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 ಅಂತಿರ್ತದೆ. ಅಲ್ಲಿ 4 ಸಲ ಆಮೇಲೆ ಆಫ್ ಮಾಡೋದು. ಅದು ಚಿಕ್ಕ ರೈಲು ಅನ್ನೋದು. ಆಮೇಲೆ ನಮ್ಮ ಅತ್ತೆಗೆ ಅದ್ರ ಮಗು ತರ ಅರ್ಥ ಆಗ್ಬಿಡಿದೆ, ಎಷ್ಟನೇ ಸರಿ ಕುಗ್ಗಿದ್ರೆ ಅದಕ್ಕೆ ಏನಾಗಿದೆ ಅಂತ. ಆಗ ಮೂಡ್ ಬಂದಾಗ ಎದ್ದಾಗ ಆಫ್ ಮಾಡ್ತೀನಿ. ನನಗೊಂದು ಅಂದಾಜ್ ಕ್ಲಾರಿಟಿ ಇರುತ್ತಲ್ಲ, ಓ ಇವಾಗ ಆಗಿರುತ್ತೆ ಅಂತ, ಅವಾಗ ಹೋಗಿ ಆಫ್ ಮಾಡಿ. ಇನ್ನೊಂದು 9 ಸರಿ ಅಮ್ಮೋ ಅನ್ಬೇಕದು. ಏನ್ ಗೊತ್ತಾ, ಜಾಸ್ತಿ ಇಟ್ರೆ ಅಷ್ಟೊಂದು ಬೇಗ ಕೂಗಲ್ಲ, ಕರೆಕ್ಟಾಗಿ ಕೂಗುತ್ತೆ. ಜಾಸ್ತಿ ಇಟ್ರೆ ನಾವು ಬರೀ 1 ಗ್ಲಾಸ್ ಅರ್ಧ ಗ್ಲಾಸ್ ಇಟ್ಟಾಗ ಕಮ್ಮಿ ಇರುತ್ತಲ್ವಾ, ಬೇಗ ಕೂಗ್ಬಿಡುತ್ತೆ ಅಷ್ಟೇ. ಇದನ್ನ ಈ ಲಾಜಿಕ್ನ ಅರ್ಥ ಮಾಡ್ಕೊ ನೀನು. ಅನ್ನಕ್ಕೆ ಇಕ್ತಾಗ ನಿಮ್ ಮನೇಲಿ ಅಂದ್ರೆ ಕರೆಕ್ಟ್ ಈಗ ಅರ್ಥ ಆಯ್ತು. ಅಷ್ಟಿಂದ ಅಂಬೋ ಅರ್ಥ ಆಯ್ತು. ಈಗ ಹೋಗೋಕಾಯ್ತು ಆಫ್ ಮಾಡೋದು. ನಿಮ್ ಮನೇಲಿ ನೀನ್ ಇದನ್ನ ಅರ್ಥ ಮಾಡ್ಕೊಂಡು ನಿಮ್ ಮನೇಲಿ ಕರೆಕ್ಟಾಗಿ ಇಟ್ಬಿಡ್ತೀರಾ 4 ಜನಕ್ಕೆ ಆಗಂಗೆ. ನಮ್ಮ ಮನೇಲಿ ಇನ್ನೂ ಜಾಸ್ತಿನೇ ಇರ್ತೀವಿ. ಇನ್ನೊಂದು 4 ಜನ ಮನೆಗೆ ಓಡ್ ಬಂದ್ರು ಅವ್ರಿಗೆ ಅನ್ನ ಸಾಲ್ತದ ಹಂಗಿಡ್ತೀವಿ ನಾವು. ನಿಮ್ ಮನೇಲಿ ಯಾರಾದ್ರೂ ಎಕ್ಸ್ಟ್ರಾ ಇಬ್ರು ಹೋದ್ರು 4 ಜನ ಬಂದ್ರು ನಮ್ಮ ಮಾಡಿರ್ತೀರಾ. ನಿಮ್ ಮನೇಲಿ ನಾವ್ ಹಂಗ್ ಮಾಡಲ್ಲ. ನಮ್ಗೆ ಅದು ಕೈ ಹಂಗೆ ಬರ. ನಮ್ಗೆ ಎಷ್ಟು ಬೇಕಾ ನಾವ್ ಅಷ್ಟೇ ಮಾಡ್ಕೊಳ್ಳೋದ್ರಿಂದ ನಮ್ ಕುಕ್ಕರ್ ಆಯ್ತು. ನಿನ್ ಟ್ಯಾಲೆಂಟ್ ತೋರ್ಸಕ್ ಹೋದ್ರೆ ಇಬ್ರಿಗೂ ಸಾಲಲ್ಲ, ಹಂಗ್ ಮಾಡ್ಬಿಡ್ತೀವಿ. ಯಾಕೆ ಸಾಲಲ್ಲ? ಮುದ್ದೆ ಮಾಡಿದ್ರೆ ಅಂದ್ರೆ ಅಭ್ಯಾಸ ಇಲ್ಲ ನಿಮ್ಗೆ ಆ ಥರ ಮಾಡೋದು. ಅದೇನೋ ನಮ್ಗೆ ಅಭ್ಯಾಸ ಬಂದ್ಬಿಟ್ಟೈತೆ. ಸಂಜೆ ನಮ್ ಚೂಬಿ ಒಂದು ಟ್ಯಾಲೆಂಟ್ ತೋರ್ಸಿದ್ಲು. ಇತ್ತೀಚೆಗೆ ನಮ್ ಚೂಬಿ ಹಾಲು ಕುಡಿಯೋಕ್ಕೆ ಅಭ್ಯಾಸ ಆಗ್ಬಿಟ್ಟಿದ್ದಾಳೆ. ಪೆಡಿಗಿರಿ ಅಂತೀನಿ, ಕ್ಯಾಟ್ ಫುಡ್ ಬಿಟ್ಟು ಫೋರ್ಸ್ಗೆ ಹಿಂಗಂದು ನೋಡಿ ಟನ್ 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 3 ತೊಟ್ಟು ನೆತ್ತಿ ಮೇಲೆ ಯಾರು ಫೋರ್ಸಲ್ಲಿ ನೆಕ್ಕಳಕ್ಕೆ ಹೋದ್ಲಾರ ತಲೆ ಮೇಲೆ ಬಿದ್ದಾಯ್ತು. ಬಿಡಿ ಹಿಂಗಂದು ಹಿಂಗೆ ಬಿದ್ದಾಯ್ತು. 4 ಸಿಂಧೂರದ ತೊಟ್ಟು. ಅದಕ್ಕೆ ಗಮನನೂ ಇಲ್ಲ, ಹಂಗೆ ಕ್ವಾಣ ಹೋದಂಗೆ ಹೋಯ್ತಾ ಇದ್ಲು. ಅದನ್ನ ಹೇಳಿದ್ರೆ ಈ ಅಮ್ಮ ನಗು ಅವ್ರ ಮಮ್ಮಿಗೆ. ಇನ್ನೇನು ಮಾಡೋಣ ಅಳನ, ನಮ್ಮ ಕಂದ ಏನು ಮಾಡಿದ್ರು ನಮಗೆ ಖುಷಿನೇ. ಈಗ ಟೋಟಲ್ ಆಗಿ ಮಂಚ್ ಮುಟ್ಕೊಂಡು ಹೇಳು, ನನ್ನ ಕೀ ಕಲ್ದಾಕಿದ್ ಕೋಪ ಇದೆಯಾ ಅಥವಾ ಇಲ್ವಾ? ನಿಜವಾಗ್ಲೂ ಐತಿ. ಇವಾಗೂ ಅನ್ನೇವಾಗ ನಿಲ್ಸ್ಬಿಟ್ಲಿಲ್ಲ ಅಂತ ನಾನು ಡೂಪ್ಲಿಕೇಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ದೆ ತಾನೆ. ಅವತ್ತೇನು ಹೇಳೇ ಇಲ್ಲ. ಮನ್ಸಲ್ಲಿ ಇಡಬಾರ್ದು, ಕಕ್ಕಬೇಕು. ಕಳೆದೋದ್ಮೇಲೆ ಇನ್ನೇನು ಮಾಡೋಕ್ಕಾಯ್ತೈತಿ ಈಗ? ಡೂಪ್ಲಿಕೇಟ್ ಅದೇ ನಾನು ಹೇಳೋದು, ಮಾಡಿಸ್ಕೊಡ್ತೀನಿ. ಅಲ್ಲ ಇವಾಗ ಇತ್ತಲ್ವ ಕೀ, ನೀನು ಈ ಗಾಡಿ ಸ್ಟಾರ್ಟ್ ಆಯ್ತದಲ್ಲ, ಏನ್ ಬೇಡ ಬಿಡು ನೀನ್ ಮಾಡಿಸ್ಕೊಡೋದು. ಮತ್ತೆ ಯಾಕೆ ಬೇಜಾರ್ ಮಾಡ್ಕೊಂಡೆ ಮರ್ತ್ಬಿಡೋದ್ನ? ಅಂದ್ರೆ ಕಳೆದು ಬಿಟ್ಲೆಲ್ಲ ಹುಷಾರಾಗಿ ಇಟ್ಕೊಳ್ಳಿಲ್ವಲ್ಲ. ನಾನು ಹುಷಾರ್, ನಂದೇನ್ ತಪ್ಪಿದೆ ಅವತ್ತು? ಯಾರು ಅಲ್ಲ ಒಪ್ಕೊಂತೀನಿ. ನಿನ್ನರ್ಧ ತುಂಬಾ ಜನ ಹುಡ್ಕೊಂಬಂದ್ರು ಆಂಟಿ ಅಲ್ಲಿ ಅಂತ ಅವ್ರನ್ನ ಮಾತಾಡ್ಸಕ್ಕೆ ಬಿಡ್ಸುದ್ನ ಯಾರಿಗ್ ಗೊತ್ತು. ಬಿಟ್ಲು ಇಲ್ಲಿ ಗಂಟ ನನ್ನ ನಿನ್ಯಾಕೆ ಹುಡಿಕಮ್ಮನ್ ಮಾತಾಡಿಸ್ತಾರೆ? ನನ್ನ ಹುಡಿಕಮ್ಮನಿಗೆ ದೇವಸ್ಥಾನದೊಳಗೆ ಹೋಗಿದ್ದೀರ, ನಾನು ನಾಯಿ ಬಿಟ್ಟ ಖಾತೆ ಬಿಟ್ಬಿಟ್ಟಾಗಿದೆ. ನಿನ್ನ ಪರಿಸ್ಥಿತಿ ಹೆಂಗಿತ್ತು ಬಿಟ್ಬಿಟ್ಟು ಹೋದ್ವಿ ಅಲ್ವಾ? ಪರಿಸ್ಥಿತಿ ಬಿಟ್ಬಿಡೋದಾ? ನಿನ್ ಫ್ಯಾನ್ಸಿಗೆ ನಾನು ಆನ್ಸರ್ ಮಾಡ್ತಿದ್ನಾ? ಅವಾಗೆ ಕಳ್ದಾಕೊಂಡಿರ್ಬೋದು. ಅವ ಕೈಗೆ ಇನ್ನ ನಿನ್ ಕೀ ಕೊಟ್ಟೇ ಇರ್ಲಿಲ್ಲ. ಬರ್ಬೇಕಾರೆ ಮಹೇಶ ಕೊಟ್ಟಿದ್ದು. ನೀರ್ ಮಜ್ಜಿಗೆ ಪಾನಕ ಎಲ್ಲ ಪಾನಕ ಕುಡಿದ್ವಲ್ಲ ಗೈಸ್. ಅತ್ತೆ ಫಸ್ಟ್ ಟೈಮ್ ಕಿಡ್ನಿ ಉಪಯೋಗಿಸ್ತೈತಿ. ಇವತ್ತು ಭಯಂಕರ ಶಾರ್ಪ್ ಆಗಿ, ಇವತ್ತೇನೋ ಪೂಜೆ ಅನ್ಬಿಟ್ಟು ಉಪವಾಸ ಇರೋದಕ್ಕೆ ತುಂಬಾ ಚೆನ್ನಾಗಿ ಕಿಡ್ನಿ ಶಾರ್ಪ್ ಆಗಿದೆ. ಒಂದ್ಸರಿ ನನ್ಗೋಸ್ಕರ ಒಪ್ಕೊಂಡ್ರೆ ಏನೋ ಹೋಗ್ಲಿ ಬಿಡು, ನೀನ್ ಬೇಕಂತ ಮಾಡಿಲ್ಲ, ಗೊತ್ತಿಲ್ಲದೆ ಆಗೋಯ್ತು. ಆ ಮಾತು ಬರಲೇ ಇಲ್ಲ ಮಹೇಶ. ಆ ರೆಕಾರ್ಡ್ ಮಾಡ್ಕೊಂಡು ನಾ ಮುಸುಡಿ ಹೆಂಗಿತ್ತು ಕೀ ಕಲ್ದಾಗ ಅಂತ ಅಂಡೆ ಆಗಿತ್ ಮಕ್ಕ. ಹೌದು, ಅದ್ ಯಾರ್ದ ಮನೆ ಮುಂದೆ ಜಗ್ಲಿ ಮೇಲೆ ಕುತ್ಕೊಂಡು ಹಿಂಗ್ ಮಾಡ್ತಿತ್ತು. ಓ ಅದೇ ಅವ್ನು ಹೇಳ್ಬಿಟ್ಟ, ಈ ಮನೇದು ಇಲ್ಲ ಗಾಡಿದು ಹಾಕ್ಬಿಡ ವೇದ, ಮನೇದು ಹೇಳ್ಬೇಡ. ಅವ್ನು ಹೇಳ್ತಾನೆ ಅಂತ ಕೇಳು ತಿಕ್ಲ. ಹಾಕ್ಬಿಡ, ಮನೇದ್ ಐತೆ, ಗಾಡಿದಷ್ಟೇ. ಮಹೇಶ ಸುಮ್ನೆ ಮಹೇಶ ನೀನು. ನನ್ ಮಾತ್ ಕೇಳೆ ನೀನು, ಮನೇದ್ ಹಾಕ್ಬೇಡ, ಗಾಡಿ ಬೀಗ ಕಳ್ದೈದಷ್ಟೇ, ಕಟ್ ಮಾಡಿ ಸಾಕು. ಅಣ್ಣ ನಮ್ಮ ಬಿಟ್ಬಿಡಿ ಅಣ್ಣ, ಹೊಡಿಬೇಡ ಅಣ್ಣ. ಈಗ ನೆಕ್ಸ್ಟ್ ಟೈಮ್ ನೀವು ಜಾತ್ರೆಗೆ ಹೋದ್ರೆ ನಮ್ಮನ್ನ ಉದಾಹರಣೆಗೆ ಇಟ್ಕೊಂಡು ತುಂಬಾ ಹುಷಾರಾಗಿ ಹೋಗಿ. ನಾವಾದ್ರೆ ಬರೀ ಕೀ ಕೇಳ್ಕೊಂಬಂದಿದ್ದೀವಿ, ನೀವು ದುಡ್ಡು ಗೀಟ್ ಕೇಳ್ಕೊಂಬಂದ್ಬಿಟ್ಟು. ಯಾಕೆ ಯಾರ ಆಧಾರ್ ಕಾರ್ಡ್ ಎಲ್ಲ ಬಿಡಿಸ್ಕೊಂಡು ಹೋಗಿದ್ರು ದೇವಸ್ಥಾನದಲ್ಲಿ, ಐನವ್ರು ಇಕ್ಕಿದ್ರು. ನಾವು ಸಿಕ್ಕಿದ್ರೆ ಕೊಡ್ತೀವಮ್ಮ, ನಾವೇನ್ ಮಾಡೋಣ. ನೋಡ್ರಿ ಯಾರೋ ಆಧಾರ್ ಕಾರ್ಡ್ ಬಿಡಿಸ್ಕೊಂಡು ಹೋಗಿದ್ರು, ಅಲ್ಲಿ ಇಕ್ಕಿದೀನಿ ಅಂದ್ರು. ಸೊ ಹಂಗಂದ್ಮೇಲೆ ಅವ್ರ ಹತ್ರ ಇನ್ನೇನು ಹೆಚ್ಚಿಗೆ. ಆಮೇಲೆ ಯಾವ್ದೋ ಒಂದು 3-4 ಕೀ ತೋರ್ಸುದು, 3 ಕೀ ತೋರ್ಸಿದ್ರು. ಡೋರ್ ಲಾಕು ಅದೇ ಹಳೇದು ದೊಡ್ಡದು, ಅದ್ ನಮ್ದಲ್ದಿದ್ಮೇಲೆ ನಾವೇನ್ ಕಿಸ್ಕೊಳ್ಳೋಣ? ಯಾವ ಗಾಡಿ? ನಮ್ದು ಗಾಡಿ ಈಗ ಬೇಕಾಗಿತ್ತು, ಇಲ್ಲ ಅಂದ್ಬಿಟ್ಟು ನಾವು ಬಂದ್ವಿ ಅಷ್ಟೇ. ಒಟ್ಟಿನಲ್ಲಿ ನಾವು ಮಾಡಿದ ಮಿಸ್ಟೇಕ್ ನೀವು ಮಾಡಬೇಡಿ, ಹುಷಾರಾಗಿರಿ.
ವಾರ್ನಿಂಗ್ ಕೊಡ್ತೀಯಾ? ಎಲ್ಲಾನ ಹೋಗ್ಬೇಕಾರೆ ಬಟ್ಟೆ ಎಷ್ಟು ಸೇಫ್ಟಿನೋ ನಮ್ಮ ಕೈಯಲ್ಲಿ ಇರೋ ವಸ್ತುಗಳು, ಒಂದು ಫೋನ್ ಆಗ್ಲಿ, ಬೀಗ ಆಗ್ಲಿ, ಮತ್ತೊಂದಾಗ್ಲಿ, ಅದನ್ನ ನಾವು ಮೈ ಮೇಲೆ ಜ್ಞಾನ ಇಟ್ಕೊಂಡು ಹುಷಾರಾಗಿ ನೋಡ್ಕೋಬೇಕು. ನಂಗೆ ನಾನ ಇಟ್ಕೊಂಡು ಯಾರು ಬೇಕಂತ ಕಳ್ದಾಕಲ್ಲ, ನಾನು ಹೇಳ್ತೀನಿ ಕೇಳಿ, ಸತ್ಯ. ಯಾರು ಬೇಕಂತ ಕಳ್ದಾಕಲ್ಲ, ಅಕಸ್ಮಾತ್ ಆಗಿ ಅದು ಹೋಗೋದಿದ್ದೇನೋ ಹೋಯ್ತು ಅಷ್ಟೇ. ತೃಪ್ತಿ ಆಯ್ತಾ? ಓಕೆ. ಅನಿರೀಕ್ಷಿತ ಘಟನೆಗಳು ಆಗೋದು ಬರ್ಬಿಟ್ಟಿರುತ್ತೆ, ನೀವು ಹುಷಾರಾಗಿರಿ. ಹಿಂಗೆ ಬೈಸ್ಕೊಬೇಡಿ. ಮನ್ಸಲ್ಲೂ ಬೈಯಬೇಕಂತ ಇದ್ದವರು ಮನ್ಸೊಳಗೆ ಇಟ್ಕೊಳ್ದೆ ಬೈದು ಬಿಡಿ, ಮನ್ಸೊಳಗೆ ತೋಡಿ ಇಟ್ಕೋಬೇಡಿ ಅಂತ ಹೇಳ್ತಾ ಈ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ನಿಮ್ದು ಕಳ್ಕೊಂಡ್ರೆ ಬೇರೆಯವ್ರದ್ದು ಕಲಿಬೇಡಿ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್, ಟಾಟಾ, ಬಾಯ್ ಬಾಯ್. ಟಾಟಾ.